ಬೆಂಗಳೂರಿನಲ್ಲಿ ಶರ್ಮಿಳಾ ಕೊಲೆ ಕೇಸ್ನ ಸ್ಫೋಟಕ ಸತ್ಯ. ತನಿಖೆ ವೇಳೆ ಹಂತಕ ಕರ್ನಾಲ್ನ ವಿಕೃತಿ ಬಯಲಾಗಿದೆ. ಶರ್ಮಿಳಾ ಶವದ ಮೇಲೆ ಅತ್ಯಾಚಾರಕ್ಕೆ ರಾಕ್ಷಸ ಯತ್ನವನ್ನ ಪಟ್ಟಿದ್ದಾನೆ. ಜನವರಿ 16ರಂದು ರಾಮಮೂರ್ತಿ ನಗರದಲ್ಲಿ ಈ ಮರ್ಡರ್ ಆಗಿತ್ತು. ಪಕ್ಕದ ಮನೆಯ ಶರ್ಮಿಳಾರನ್ನ ಕ್ರೂರವಾಗಿ ಕರ್ನಾಲ್ ಕೊಂದಿದ್ದ. ಈ ಪ್ರಕರಣಕ್ಕೆ ಇದೀಗ ಬಿಗ್ ಟ್ವಿಸ್ಟ್ ಸಿಕ್ಕಿದೆ. ಅತ್ಯಾಚಾರಕ್ಕೆ ಈತ ಯತ್ನ ಪಟ್ಟಿದ್ದಾನೆ ಅನ್ನೋದು ಗೊತ್ತಾಗ್ತಾ ಇದೆ. ಆರಂಭದಲ್ಲಿ ಇದೊಂದು ಆಕಸ್ಮಿಕ ಘಟನೆ ಇರಬಹುದು ಅಂತ ಹೇಳಿ ಎಲ್ಲರೂ ಕೂಡ ಅಂದುಕೊಂಡಿದ್ರು. ಅದಾದ್ಮೇಲೆ ಈತನ ಬಗ್ಗೆ ಅನುಮಾನ ಸೃಷ್ಟಿಯಾಗುತ್ತೆ. ವಶಕ್ಕೆ ಪಡಿತಾರೆ ಪೊಲೀಸರು. ವಿಚಾರಣೆಯ ಸಂದರ್ಭದಲ್ಲಿ ಒಂದಷ್ಟು ಸತ್ಯಗಳು ಗೊತ್ತಾಗಿದೆ. ಅಕ್ಕಪಕ್ಕದ ಮನೆಯವರನ್ನ ವಿಚಾರಿಸಿದಾಗ ಈತ ಬಹಳ ಒಳ್ಳೆ ಹುಡುಗ ಅನ್ನೋ ಅಭಿಪ್ರಾಯ ಕೂಡ ವ್ಯಕ್ತವಾಗಿತ್ತು. ಆದರೆ ಈತನ ಹಿಂದೆ ಎಂತಹ ವಿಕೃತಿ ಇದೆ ಅನ್ನೋದು ಈಗ ಬಯಲಾಗಿದೆ. ಅತ್ಯಾಚಾರಕ್ಕೆ ಯತ್ನಿಸಿದ್ದ ವೇಳೆ ಶರ್ಮಿಳಾ ಪ್ರತಿರೋಧವನ್ನು ವ್ಯಕ್ತಪಡಿಸಿದ್ದಾರೆ. ಸೋಫಾಗೆ ಶರ್ಮಿಳಾ ತಲೆ ತಗುಲಿದ್ರಿಂದ ತೀವ್ರ ರಕ್ತಸ್ರಾವ ಆಗಿದೆ. ಬೇಡಿಕೊಂಡ್ರು ಬಿಡದೆ ಕತ್ತು ಹಿಸುಕಿ ಶರ್ಮಿಳಾರನ್ನ ಕೊಂದಿದ್ದಾನೆ ಈತ. ರಕ್ತದ ಮಡುವಿನಲ್ಲಿ ಶರ್ಮಿಳಾ ಬಿದ್ದಿದ್ರು. ಬಟ್ಟೆ ತೆಗೆದಿದ್ದ. ಶರ್ಮಿಳಾ ಶವದ ಮೇಲೇನೆ ಅತ್ಯಾಚಾರಕ್ಕೆ ಯತ್ನವನ್ನ ಪಟ್ಟಿದ್ದ. ರೇಪ್ ಅಟೆಂಪ್ಟ್ ವೇಳೆ ಈ ಪಾಪಿ ಮಾಡಿದಂತಹ ಕೃತ್ಯ ಒಂದೆರಡಲ್ಲ. ಪೊಲೀಸರ ವಿಚಾರಣೆಯ ವೇಳೆ ಸತ್ಯ ಕಕ್ಕಿದ್ದಾನೆ ಹಂತಕ್. ಈ ಕುರಿತು ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಶಿವಪ್ರಸಾದ್ ಇದೀಗ ನೇರ ಸಂಪರ್ಕದಲ್ಲಿದ್ದಾರೆ. ಶಿವಪ್ರಸಾದ್, ಆರಂಭದಲ್ಲಿ ಈತ ಅಮಾಯಕ ಅನ್ನೋ ರೀತಿಯಲ್ಲಿ ಅಕ್ಕಪಕ್ಕದವರು ಕೂಡ ತಿಳ್ಕೊಂಡಿದ್ರು. ಅದೇ ಅಭಿಪ್ರಾಯ ಕೂಡ ವ್ಯಕ್ತವಾಗಿತ್ತು. ಇದೀಗ ಈತನ ವಿಕೃತಿ, ಈತನ ಮನಸ್ಥಿತಿ, ರಾಕ್ಷಸತನ ಹೇಗಿದೆ ಅನ್ನೋದು ಗೊತ್ತಾಗಿದೆ. ಒಂದಷ್ಟು ಕಳೆದ ಜನವರಿಯಲ್ಲಿ ರಾಮಮೂರ್ತಿ ನಗರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಪ್ರತಿಷ್ಠಿತ ಸಾಫ್ಟ್ವೇರ್ ಕಂಪನಿಯ ಉದ್ಯೋಗಿ ಟೆಕ್ಕಿ ಶರ್ಮಿಳಾ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದು ವಿಕೃತಿಯ ವಿಚಾರಗಳು ಬೆಳಕಿಗೆ ಬರ್ತಿರ್ತಕ್ಕಂಥದ್ದು. ಇದು ಪ್ರಕರಣದಲ್ಲಿ ಪ್ರಮುಖ ಆರೋಪಿಯಾಗಿರ್ತಕ್ಕಂಥ 18 ವರ್ಷದ ಕರ್ನಲ್ ಕುರೈ ಏನಿದ್ದಾನೆ, ಈತ ಯಾವ ರೀತಿಯಾಗಿ ಕೃತ್ಯವನ್ನು ಎಸಗಿದ್ದಾನೆ ಅನ್ನೋದ್ರ ಬಗ್ಗೆ ಪೊಲೀಸರ ಮುಂದೆ ಸ್ಟೇಟ್ಮೆಂಟನ್ನು ರೆಕಾರ್ಡ್ ಮಾಡಿರ್ತಕ್ಕಂಥದ್ದು. ಪ್ರಮುಖವಾಗಿ ಆತ ಮನೆಯ ಒಳಭಾಗವನ್ನು ಪ್ರವೇಶ ಮಾಡೋದಕ್ಕೆ ಸ್ಲೈಡಿಂಗ್ ಡೋರನ್ನ ಮೂಲಕ ಏನು ಪ್ರವೇಶವನ್ನು ಮಾಡ್ತಾನೆ ಹಿಂಬದಿಯಿಂದ, ಇದಕ್ಕೂ ಮುನ್ನ 3 ಬಾರಿ ರೆಕ್ಕೆಯನ್ನು ಮಾಡ್ತಿದ್ದಾನೆ ಅಂತ ಹೇಳಿ ಮಾಹಿತಿ ಲಭ್ಯ ಆಗಿರ್ತಕ್ಕಂಥದ್ದು. 3 ಬಾರಿ ಬಂದು ಆ ಮನೆಯ ಇಡೀ ಚಿತ್ರಣವನ್ನು ಯಾವ ರೀತಿ ಇದೆ ಅನ್ನೋದನ್ನ ಗಮನಿಸಿರ್ತಾನೆ. ಆ ಬಳಿಕ ಮನೆಯ ಒಳಭಾಗಕ್ಕೆ ಯಾವ ರೀತಿಯ ಪ್ರವೇಶವನ್ನು ಪಡೆದುಕೊಳ್ಬೇಕು ಅಂತೇಳಿ ಆ ಸ್ಲೈಡಿಂಗ್ ಡೋರ್ನ ಮೂಲಕ ಒಳಭಾಗವನ್ನು ಪ್ರವೇಶಿಸೋದಕ್ಕೆ ರೆಕ್ಕೆಯನ್ನು ಮಾಡ್ಕೊಂಡಿರ್ತಾರೆ. ಆ ನಂತರದಲ್ಲಿ ಒಳಭಾಗವನ್ನು ಪ್ರವೇಶಿಸಿ ಆ ಮನೆಯಲ್ಲಿ ಒಬ್ಬಾಕೆ ಇದ್ದಂತಹ ಆಕೆ ಏನಿದ್ದಾಳೆ ಶರ್ಮಿಳಾನ ಹಿಂಬದಿಯಿಂದ ಬಂದು ತಬ್ಬಿಕೊಳ್ಳುವಂಥ ಪ್ರಯತ್ನವನ್ನು ಮಾಡ್ತಾನೆ. ಪ್ರತಿರೋಧ ಒದ್ದಿದಂಥ ವೇಳೆಯಲ್ಲಿ ಸೋಫಾಗೆ ಆಕೆಯ ತಲೆ ತಗುಲಿ ತೀವ್ರ ರಕ್ತಸ್ರಾವವಾಗಿ ಆಕೆ ಅಲ್ಲೇ ಕುಸ್ತು ಬೀಳ್ತಾಳೆ. ಆ ಬಳಿಕ ಆ ಆಕೆಯ ಬಟ್ಟೆಯಿಂದಲೇ ಕೂಡ ರಕ್ತವನ್ನೆಲ್ಲವನ್ನೂ ಕೂಡ ಒರೆಸುವಂಥ ಪ್ರಯತ್ನವನ್ನು ಮಾಡ್ತಾರೆ. ತದನಂತರದಲ್ಲಿ ಯಾರಿಗೂ ಕೂಡ ಅನುಮಾನ ಬಾರದಂತೆ ಆಕೆಯ ಮೇಲಿದ್ದಂಥ ರಕ್ತಸಿಕ್ತವಾಗಿದ್ದಂಥ ರಕ್ತದ ಮಡುವಿನಲ್ಲಿ ಬಿದ್ದಿದ್ದಂಥ ಆಕೆಯನ್ನು ಕೂಡ ಮಂಚದ ಮೇಲೆ ಮಲಗಿಸಿ ಆಕೆ ಮೈ ಮೇಲಿದ್ದಂಥ ಬಟ್ಟೆಗಳೆಲ್ಲವನ್ನೂ ಕೂಡ ರಿಮೂವ್ ಮಾಡಿರ್ತಾನೆ. ತದನಂತರದಲ್ಲಿ ಬೀರುವಿನಲ್ಲಿ ಆಕೆಯ ಬಟ್ಟೆಗಳನ್ನು ತಂದು ಮತ್ತೆ ಆಕೆಗೆ ತೊಡಿಸಿರ್ತಾನೆ ಅಂತೇಳಿ ಈಗಾಗಲೇ ಸ್ಟೇಟ್ಮೆಂಟನ್ನು ನೀಡಿರ್ತಕ್ಕಂಥದ್ದು. ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಯಾವುದೇ ರೀತಿಯ ಸಾಕ್ಷ್ಯಾಧಾರಗಳು ಉಳಿಬಾರದು ಅಂತೇಳಿ ಆಕೆ ಬಳಿ ಇದ್ದಂಥ ಮೊಬೈಲ್ ಫೋನನ್ನು ಕೂಡ ಆತ ಅಲ್ಲಿಂದ ತೆರಳುವಂಥ ಸಂದರ್ಭದಲ್ಲಿ ತೆಗೆದುಕೊಂಡು ಎಸ್ಕೇಪ್ ಆಗಿರ್ತಕ್ಕಂಥದ್ದು. ಆ ಬಳಿಕ ಆ ಮೊಬೈಲನ್ನು ಕೂಡ ಈಗಾಗಲೇ ಸ್ಮ್ಯಾಶ್ ಮಾಡಿದ್ದಾನೆ. ಆ ಮೊಬೈಲನ್ನು ಕೂಡ ಆತ ಸಾಕ್ಷ್ಯಾಧಾರವಾಗಿ ಉಳಿಸಿಲ್ಲ ಅನ್ನೋ ಮಾಹಿತಿ ಕೂಡ ಪೊಲೀಸರಿಗೆ ಲಭ್ಯ ಆಗಿರ್ತಕ್ಕಂಥದ್ದು. ತದನಂತರದಲ್ಲಿ ಹೊರಡಬೇಕಾದ್ರೆ ಆತ ಆ ಮಂಚದ ಮೇಲಿದ್ದಂಥ ಆಕೆಯ ಬಟ್ಟೆಗಳೆಲ್ಲವನ್ನೂ ಕೂಡ ಸೇರಿದಂತೆ ಕೆಲವನ್ನು ಕೂಡ ಬೆಂಕಿಯಿಂದ ಹಾಕಿ ಸುಟ್ಟಿ ಹಾಕಿರ್ತಕ್ಕಂಥದ್ದು. ಮೊದಲಿಗೆ ಈ ದೃಶ್ಯಾವಳಿಗಳನ್ನು ನೋಡಿದಂಥ ಬಳಿಕ ಆಕಸ್ಮಿಕವಾಗಿ ಘಟನೆ ಸಂಭವಿಸಿರ್ಬೋದು ಅಂತ ಪೊಲೀಸರು ಕೂಡ ಅಂದಾಜಿಸಿದ್ರು. ಆ ಬಳಿಕ ತನಿಖೆ ವೇಳೆಯಲ್ಲಿ ಈತನ ವಿಕೃತಿಗಳು ಒಂದೊಂದೇ ಅನಾವರಣ ಆಗಿರ್ತಕ್ಕಂಥದ್ದು. ಪೊಲೀಸರಿಗೆ ನೀಡಿರ್ತಕ್ಕಂಥ ಸ್ಟೇಟ್ಮೆಂಟ್ನಲ್ಲಿ ಆತ ಯಾವ ರೀತಿಯ ವಿಕೃತಿ ಮೆರೆದಿದ್ದ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ನೀಡಿರ್ತಕ್ಕಂಥದ್ದು. ಸ್ಟೇಟ್ಮೆಂಟನ್ನು ಕೂಡ ದಾಖಲು ಮಾಡಿಕೊಂಡಿರ್ತಕ್ಕಂಥದ್ದು ಪೊಲೀಸರು. ಈ ವೇಳೆಯಲ್ಲಿ ಯಾವುದೇ ರೀತಿಯ ಸಾಕ್ಷ್ಯಾಧಾರಗಳನ್ನು ಕೂಡ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಉಳಿಸಬಾರ್ದು ಅಂತೇಳಿ ಸಾಕ್ಷ್ಯಾಧಾರವನ್ನು ಕೂಡ ನಾಶ ಮಾಡುವಂಥ ಪ್ರಯತ್ನವನ್ನು ಪಟ್ಟಿದ್ದಾನೆ. ಆಕೆಯ ಮೇಲೆ ಅತ್ಯಾಚಾರಕ್ಕೂ ಕೂಡ ಯತ್ನವನ್ನು ಮಾಡಿದ್ದಾನೆ ಅಂತೇಳಿ ಮಾಹಿತಿ ಲಭ್ಯವಾಗಿದೆ. ಇಡೀ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ FSLನಿಂದ ಒಂದಷ್ಟು ರಿಪೋರ್ಟ್ಗಳು ಕೂಡ ಬರಬೇಕಾಗಿದೆ. FSLನಲ್ಲಿ ಬಂದಂಥ ರಿಪೋರ್ಟ್ನಲ್ಲಿ ಈತ ಯಾವ ರೀತಿ ಕುಕೃತ್ಯಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಸಾಕ್ಷ್ಯಾಧಾರಗಳೇನಾದರೂ ಪೊಲೀಸರಿಗೆ ದೊರಕುತ್ತಾ ಅನ್ನೋ ನಿರೀಕ್ಷೆಯಲ್ಲೂ ಕೂಡ ಪೊಲೀಸರು ಇರ್ತಕ್ಕಂಥದ್ದು. ಮಧುಶ್ರೀ. ಪ್ರಸಾದ್, ತಮ್ಮ ಮಾಹಿತಿಗಾಗಿ